ಇಷ್ಟು ಪ್ರಾಸ್ತಾವಿಕವಾಗಿ ನನ್ನ ನುಡಿಯನ್ನು ನುಡಿದು ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಭೀಮ್. ಮಾಡುವ ಸಂದರ್ಭದಲ್ಲಿ ಅಥವಾ ಸ್ವಾಗತ ಮಾಡುವ ಸಂದರ್ಭದಲ್ಲಿ ನನಗೊಂದು ಪುಸ್ತಕ ಕೊಟ್ಟರು. ಈ ಸಂವಿಧಾನ ಓದು ಅಂತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಬರೆದ ಪುಸ್ತಕ. ನಾನು ಖಂಡಿತವಾಗಲೂ ನಂಬ್ತೇನೆ ಇದರ ಒಂದು ಪ್ರತಿ ನಿಮ್ಮ ಹತ್ರ ಎಲ್ಲರ ಹತ್ರ ಕೂಡ ಖಂಡಿತವಾಗಿ ಇರುತ್ತೆ ಅಂತ. ಒಂದು ವೇಳೆ ಇಲ್ಲ ಅಂದರೆ ದಯವಿಟ್ಟು ಈ ಪುಸ್ತಕವನ್ನು ತಾವು ಖರೀದಿಸಬೇಕು. ಇದಕ್ಕೆ ಹೆಚ್ಚು ಬೆಲೆ ಇಲ್ಲ. ಭಾಳ ಅಂದರೆ ಬೆಲೆ ಅಂದರೆ ಅದರ ಮುಖ ಬೆಲೆ ಅದು 50 ರೂಪಾಯಿ ಅಷ್ಟೇ. ಆದರೆ ಈ ಪುಸ್ತಕ ಈ ದೇಶವನ್ನು ಇನ್ನೂ 100 ವರ್ಷ ಸಶಕ್ತವಾಗಿ ಮುಂದುವರಿಸುವಂಥ ಶಕ್ತಿ ಇದೆ ಈ ಪುಸ್ತಕಕ್ಕೆ. ಮತ್ತು ಇದನ್ನು ಬರೆದವರು ನಮಗೆಲ್ಲ ಭಾಳ ಜನಪ್ರಿಯರಾದ ಗೌರವಾನ್ವಿತವಾದ ಎಚ್.ಎನ್. ನಾಗಮೋಹನ್ ದಾಸ್ ಆಗಿರೋದರಿಂದ ಈ ಪುಸ್ತಕದ ಪ್ರತಿಯೊಂದು ಅಕ್ಷರವನ್ನು ಕೂಡ 100ಕ್ಕೆ 100 ನಂಬಬಹುದು. ಇದರ ಕೊನೆಯಲ್ಲಿ ಇದು 2018ರಲ್ಲಿ ಪುಸ್ತಕ ಬಿಡುಗಡೆ ಆದಾಗ ನಾನು ಅದಕ್ಕೊಂದು ಮುನ್ನುಡಿ ಬರೆದಿದ್ದೆ. ಸಂವಿಧಾನವನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸ್ತದೆ ಎಂಬ ಟೈಟಲ್ನಲ್ಲಿ 3-4 ಪೇಜ್ ಇದೆ. ಹಾಗಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ. ಈ ಪುಸ್ತಕವನ್ನು ದಯವಿಟ್ಟು ಕೊಳ್ಳಿ. ಮತ್ತು ನಾನು ಇವತ್ತು ಏನು ಹೇಳಬೇಕು ಅಂತಿದ್ದೇನೆ ಆ 4 ಅಂಶಗಳು ಇದರಲ್ಲಿ ಸ್ಪಷ್ಟವಾಗಿ ಸರಳವಾಗಿ ನಾನು ಹೇಳಿದ್ದೇನೆ. ಆ 4 ಅಂಶಗಳು ಯಾವುದು ಅಂತಂದರೆ, ಒಂದು, ನಾವೆಲ್ಲರೂ ಕೂಡ ಬಾಬಾ ಸಾಹೇಬರಿಗೆ ಆಗಿರಲೇಬೇಕು ಮತ್ತು ಆಗಿದ್ದೇವೆ. ಯಾಕಂದರೆ ಹೆಂಗೋ ಇದ್ದ ನಾವೆಲ್ಲ ಇಲ್ಲಿ ಒಂದು ಕಡೆ ಕೂತು ಒಂದು ಕಾರ್ಯಕ್ರಮ ಮಾಡುವಷ್ಟು ಮುಂದೆ ಬಂದಿವೋ ಇಲ್ಲವೋ. ಒಂದು 50-100 ವರ್ಷದ ಹಿಂದೆ ಇಂಥ ಒಂದು ಪರಿಸ್ಥಿತಿನೇ ಇರಲಿಲ್ಲ. ಹಾಗಾಗಿ ನಮ್ಮ ಬದುಕನ್ನು ಕಟ್ಟಿಕೊಂಡ ಬದುಕನ್ನು ಸಂರಕ್ಷಿಸಿಕೊಳ್ಳುವುದಕ್ಕೆ ಬಾಬಾ ಸಾಹೇಬರು ಇಡೀ ದೇಶಕ್ಕೆ ಒಂದು ಚಲನೆಯನ್ನು ತಂದುಕೊಟ್ಟಿದ್ದು ಸಂವಿಧಾನದ ಮೂಲಕ. ನಾವು ಇವತ್ತು ಭಾಳ ಗಂಭೀರವಾಗಿ ಅಂದರೆ ನನ್ನ ಹತ್ರ ಪದಗಳಿಲ್ಲ. ಅದನ್ನು ಎಷ್ಟು ಗಂಭೀರ ಅಂತ ಹೇಳಲಿಕ್ಕೆ ಎಷ್ಟೋ ಬಾರಿ ನಮಗೆ ನಮ್ಮ ಭಾವನೆಗಳನ್ನು ಹೇಳುವುದಕ್ಕೆ ಸರಿಯಾದ ಪದಗಳೇ ಸಿಗೋದಿಲ್ಲ. ಇದನ್ನು ಎಷ್ಟು ಗಂಭೀರವಾಗಿ ನಾವು ಸ್ವೀಕರಿಸಬೇಕು ಅಂತಂದರೆ, ನಾವು ಹೀಗೆ ಮುಂದುವರೆದರೆ ಭಾರತದ ಸಂವಿಧಾನ ಹೀಗೆ ಉಳಿಯುವುದಿಲ್ಲ. ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂತ ಹೇಳುವುದಿಲ್ಲ ನಾನು. ಸಂವಿಧಾನವನ್ನು ಬದಲಾಯಿಸಿದರೆ ನೀವೆಲ್ಲ ಎದ್ದೇಳ್ತೀರಿ ಅಂತ ಗೊತ್ತು. ಆದರೆ ಸಂವಿಧಾನದ ಒಂದು ಅಕ್ಷರವನ್ನು ಕೂಡ ಬದಲಾಯಿಸದೆ ಸಂವಿಧಾನಕ್ಕೆ ಯಾವ್ಯಾವ ಗೌರವವೂ ಇಲ್ಲದಂಥ ಬೇರೆ ಬಗೆಯ ಕೆಲಸಗಳನ್ನು ಮಾಡುವುದಕ್ಕೆ ಭಾರತೀಯ ಸಮಾಜ ತಯಾರಾಗ್ತಾ ಇದೆ. ಈ ಸಂವಿಧಾನ ಬದಲಾವಣೆ ಮಾಡಿ ನಾವು ಗಲಾಟೆ ಮಾಡ್ತೀವಿ. ಸಂವಿಧಾನ ಗಲಾಟೆ ಹೇಗೆ ಚೇಂಜ್ ಮಾಡಿದ್ದೀರಿ, ನಾವೆಲ್ಲ ಅನಂತಕುಮಾರ್ ಹೆಗಡೆ ಅವರು ನಾವು ಸಂವಿಧಾನ ಬದಲಾಯಿಸ್ತೇವೆ ಅಂತ ಹೇಳಿದಾಗ ಎಲ್ಲ ದೊಡ್ಡ ಗಲಾಟೆ ಇದೆ. ಬದಲಾಯಿಸ್ತೇವೆ ಅಂತ ಹೇಳುವುದೇ ಇಲ್ಲ. ಆದರೆ ಅದರ ಮೂಲ ಆಶಯಕ್ಕೆ ಧಕ್ಕೆ ಬರುವಾಗೆ ಕೆಲಸ ಮಾಡ್ತಾ ಇರ್ತೀವಿ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ಇತ್ತೀಚೆಗೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ರಾಜ್ಯಸಭೆಯ ಉಪಾಧ್ಯಕ್ಷರಾದಂಥ ಶ್ರೀ ಧನಕರ್ ಅವರು ಹೇಳಿದ ಮಾತನ್ನು ಗಮನಿಸಬೇಕು. ನ್ಯಾಯಾಂಗವನ್ನು ಅಪಮೌಲ್ಯಗೊಳಿಸುವ ಕೆಲಸವನ್ನು ರಾಜಕೀಯದ ಮುಂಚೂಣಿಯಲ್ಲಿರುವ ನಾಯಕರೇ ಮಾತಾಡ್ತಾರೆ, ದೇಶದಾದ್ಯಂತ ಮಾತಾಡ್ತಾರೆ ಅಂತಂದರೆ ಅದರ ಸರಳವಾದ ಅರ್ಥ ಯಾವುದು ಅಂದರೆ ಸಂವಿಧಾನ ಬಿಕ್ಕಟ್ಟಲ್ಲಿದೆ ಅಂತ. ಈ ಬಿಕ್ಕಟ್ಟಲ್ಲಿರುವ ಸಂವಿಧಾನವನ್ನು ಸಶಕ್ತಗೊಳಿಸಬೇಕಾದರೆ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಲೇಬೇಕು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸಾಹೇಬ್ರ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಸಮನ್ವಯ ಸಮಿತಿಯನ್ನು ಕಷ್ಟಪಟ್ಟು ಹೊತ್ಕೊಂಡು ಓಡಾಡ್ತಿರುವಂಥ ಸಮಿತಿಯ ಆಧಾರ ಸ್ತಂಭ ಆಗಿರುವಂಥ ಶ್ರೀಯುತ ಡಿ ಶಿವಶಂಕರ್ ಅವರೇ, ನಮಗೆ ಒಂದು ರೀತಿ ಸಂಪ್ರದಾಯ ಆಗ್ಬಿಟ್ಟಿದೆ. ನಾವು ಸಂಪ್ರದಾಯಗಳಿಗೆ ಎಷ್ಟು ಕಟ್ಟು ಬಿದ್ದಿದ್ದೀವಿ ಅಂದರೆ ನಾವು ಆಚರಿಸೋ ಕಾರ್ಯಕ್ರಮದಲ್ಲೂ ಸಂಪ್ರದಾಯಗಳನ್ನ ಮುರಿಯೋದಕ್ಕೆ ಬಹಳ ಕಷ್ಟ ಆಗ್ತದೆ. ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೀವಿ ಅಷ್ಟೇ. ಈಗ ತಾನೇ ಉದ್ಘಾಟನಾ ಭಾಷಣದಲ್ಲಿ ಸನ್ಮಾನ್ಯರು ಹೇಳ್ತಾ ಇದ್ದಾರೆ ಹೇಗೆ ನಮ್ಮ ಸಂಪ್ರದಾಯಗಳು, ನಮ್ಮ ಪುರಾಣಗಳು, ಕಥೆಗಳು, ಐತಿಹಾಸಿಕ ಕಾರ್ಯವಿಧಾನಗಳು ನಮ್ಮನ್ನು ಒಂದು ರೀತಿ ವ್ಯವಸ್ಥೆಗೆ ಅಡಿಯಾಳಾಗೋ ರೀತಿ ರೂಪಿಸಿವೆ ನಮ್ಮನ್ನು ಅಂತಂದ್ಬಿಟ್ಟು. ಬಹುಶಃ ಅದರಿಂದ ಹೊರಗೆ ಬರಬೇಕಂದ್ರೆ ಒಂದು ರೀತಿಯ ದೃಢವಾದ ಸಂಕಲ್ಪ ನಾವು ಮಾಡಬೇಕಾಗುತ್ತೆ. ಆ ದಿಸೆಯಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ
ಇಂಥ ಮಾತುಗಳನ್ನು ಕೇಳೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ತಂದರೆ ಬಹುಶಃ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೂ ನಾವಿಲ್ಲೆಲ್ಲ ಸೇರಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಇನ್ನು ಸ್ಮರಣ ಸಂಚಿಕೆಗೆ ವಾಪಸ್ ಬರೋದಾದರೆ ಒಂದು ದೊಡ್ಡದಾಗಿ ಕಾಣುವಂಥ ಒಂದು ಪುಸ್ತಕ ಚೆನ್ನಾಗಿ ಬಂದಿದೆ. ಎಲ್ಲರೂ ಮಾಡ್ತಾರೆ ಸಾಮಾನ್ಯ, ಯಾವುದೇ ಸಂಘಟನೆ ಆಗಲಿ, ಯಾವುದೇ ವ್ಯವಸ್ಥೆ ಆಗಲಿ, ಯಾವುದೇ ಸಂಸ್ಥೆ ಆಗಲಿ ಇತ್ತೀಚೆಗೆ ಸ್ಮರಣ ಸಂಚಿಕೆಗಳನ್ನು ಬಿಡುಗಡೆ ಮಾಡೋದು ಸಹಜವಾದ ಒಂದು ಪ್ರಕ್ರಿಯೆ ಆಗಿದೆ. ಇದೊಂದು ಉತ್ತಮ ಕಾರ್ಯ. ನೆನಪುಗಳು ಉಳಿಬೇಕು, ನಮಗೆ ಒಳ್ಳೆಯ ಕಾರ್ಯಗಳು ದಾಖಲೆ ಆಗಬೇಕು, ಮುಂದಿನ ತಲೆಮಾರಿಗೆ ಸಾಗಿಸುವಂಥ ಒಂದು ಕೆಲಸ ಸಹ ಆಗಬೇಕು. ಸೊ ಒಳಪಟ ತೆಗೆದ ತಕ್ಷಣ ನಮ್ಮ ಭಾರತದ ಸಂವಿಧಾನದ ಪೀಠಿಕೆ ನಮ್ಮನ್ನು ಸ್ವಾಗತಿಸುತ್ತೆ. ಇದನ್ನು ಓಪನ್ ಮಾಡಿದ ತಕ್ಷಣ ಒಂದು ಒಳ್ಳೆಯ ಪ್ರಯತ್ನ. ಸೊ ಸಂವಿಧಾನ ಓದು, ಸಂವಿಧಾನ ಉಳಿಸು ಅಂತ ಹೇಳುವಾಗ ಬಹುಶಃ ಪೀಠಿಕೆಯಲ್ಲಿರೋ ಎಲ್ಲ ಅಂಶಗಳು ನಮ್ಗೆ ಅನಿವಾರ್ಯವಾಗಿದ್ದರಿಂದ ಅದರಲ್ಲಿ ಇಟ್ಟರೇನೋ ಅನಿಸುತ್ತೆ ನನಗೆ. ಈ ಸಂವಿಧಾನ ಅವರೆಲ್ಲ ಲೋಕೇಶ್ ಸರ್ ಇದ್ದಾರೆ, ನಮ್ಮ ಶಶಿಧರ್ ಸರ್ ಅವರು ನಿಜವಾಗೂ ಅದನ್ನು ಹೊಗಳಿಕೆ ಅಲ್ಲ. ವಿಧಾನಸೌಧದಲ್ಲಿದ್ದು ಕೂಡ ತಾಯಿ ಹೃದಯದ ಅಧಿಕಾರಿಗಳು ಇದ್ದಾರೆ ಅನ್ನೋದೇ ಒಂದು ಆಶ್ಚರ್ಯ. ಇವತ್ತೇನಾಗ್ತದೆ ಅಂದರೆ ಎಲ್ಲವನ್ನೂ ಒತ್ಕೊಂಡು ಹೋಗೋರೆ ಆಗ್ಬಿಟ್ಟಿದ್ದಾರೆ. ಆಕಾಶದಲ್ಲಿ ಮನೆ ಕಟ್ಕೊಡ್ತೀನಿ ಅನ್ನೋ ಪಾರ್ಟಿಗಳು, ಪೊಸಿಷನ್ ಸರ್ಟಿಫಿಕೇಟ್ ಕೊಡೋ ಪಾರ್ಟಿಗಳಿದ್ದಾರೆ ವಿಧಾನಸೌಧದಲ್ಲೆಲ್ಲ. ನೀವು ತಮಗೆಲ್ಲ ಗೊತ್ತಿದೆ ಅದು. ಅಂಥದ್ರಲ್ಲೂ ಕೂಡ ಸದ್ದು ಗದ್ದಲವಿಲ್ಲದೆ ನೊಂದವರ ಬದುಕಿಗೆ ಏನಾದರೂ ಒಂದು ಮಾಡಬೇಕು ಅಂತ ತುಡಿತಾ ಮಿಡಿತಾ ಇರುವಂಥ ಒಂದು ಅಧಿಕಾರಿಗಳ ಪೈಕಿ ನಮ್ಮ ಶಶಿಧರ್ ಸರ್ ಅವರು ವೇದಿಕೆ ಮೇಲೆ ಕೂತಿದ್ದಾರೆ. ಅವ್ರು ಯಾವತ್ತೂ ಕೂಡ ಅವ್ರೇನೇ ಈ ಪ್ರಭಾವ ಇದ್ದರೂ ಕೂಡ ಯಾವತ್ತೂ ದುರುಪಯೋಗ ಪಡಿಸ್ಕೊಂಡವರಲ್ಲ ಅವರು. ಮತ್ತು ಇನ್ನೂ ಒಂದು ಈ ಸಭೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಡ್ತಿ ಮೀಸಲಾತಿ ಹೋರಾಟ ತಮಗೆಲ್ಲರಿಗೂ ಇಲ್ಲಿ ಬಹುತೇಕರಿಗೆ ಗೊತ್ತಿದೆ. ಆ ಬಡ್ತಿ ಮೀಸಲಾತಿ ಹೋರಾಟ ಇವತ್ತು ಕರ್ನಾಟಕದಲ್ಲಿ ಈಗ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಎಲ್ಲ ಕ್ಲಿಕ್ ಆಗಲಿಲ್ಲ. ಅಲ್ಲಿ ಹಿಂಬಡ್ತಿ ಆದವರು ಹಿಂದಕ್ಕೆ ಹೊರಟೋಗ್ಬಿಟ್ರು. ಆದರೆ ಹಿಂಬಡ್ತಿ ಆದವರು ಕೂಡ ಭಾರಿ ಮುಂದಕ್ಕೆ ಬರೋಕ್ಕೆ ಕಾರಣ ಆಗಿದ್ದು ನಮ್ಮ ಎಸ್ ಮೂರ್ತಿ ಅವ್ರನ್ನ ಈ ಸಮಯದಲ್ಲಿ ನೆನೆಸ್ಕೊಳ್ತೀನಿ. ಅದೇ ಥರ ಶಶಿಧರ್ ಸರ್ ಅವ್ರನ್ನ ನಾನು ನೆನೆಸ್ಕೊಳ್ತೀನಿ. ಅಷ್ಟು ಚೆನ್ನಾಗಿ ಸಹಾಯ ಮಾಡಿದಂಥ ವ್ಯಕ್ತಿ. ಅವ್ರನ್ನ ಮಾತಾಡಿಸ್ಬೇಕಿತ್ತು, ಕಾಲಾವಕಾಶದ ತೊಂದರೆ. ನಮ್ಮ ಲೋಕೇಶ್ ಸರ್ ಇದ್ದಾರೆ, DDPI ಬೆಂಗಳೂರು BBMP ಇದರೊಳಗಡೆ ಶಿಕ್ಷಣ ವಿಭಾಗ, ಭಟ್ಕಳ, ಮಂಗಳೂರಿನಲ್ಲಿ ಭಟ್ಕಳ ಬಂಟ್ವಾಳ, ಇದು ಸರಿ ಬಂಟ್ವಾಳ ಇದೆ, ಬಂಟ್ವಾಳದಲ್ಲಿ ಅಲ್ಲಿ ನಮ್ಮ ಸಮನ್ವಯ ಸಮಿತಿ ಕಟ್ಟೋದೇ ಕಷ್ಟ. ಅದೇನು ಅಂದರೆ ಒಂಥರ RSS ಬಾವುಟಗಳು ಹೆಂಗೆ ಹಾರಾಡ್ತಿರ್ತದೆ ಅಂತ ಹೇಳಿದ್ರೆ ಹೇಳಂಗಿಲ್ಲ, ಎಣ್ಸಕ್ಕಾಗೋದಿಲ್ಲ. ಅಂಥ ಕಡೆ ನಮ್ಮ ಸಮನ್ವಯ ಸಮಿತಿಯನ್ನು BO ಆಗಿ ಕಟ್ಟಿಸಿದಂಥ ಸರ್ ಅವರು ಲೋಕೇಶ್ ಸರ್ ಅವರು. ನನಗೆ ಇತ್ತೀಚೆಗೆ ನಮ್ಮ ಮಳವಳ್ಳಿಯ ಕೆಂಪಣ್ಣ ಅಂತ ಅಲ್ಲಿ ನಾಯಕರಾಗಿದ್ದವರು, ಈಗ ಶಿಕ್ಷಕರವರು. ಸರ್ ಲೋಕೇಶ್ ಸರ್ ಅವರು ಇದ್ದಾರೆ, ಬಂದಿದ್ದಾರೆ ಅಂದರು. ಅದಕ್ಕೆ ನಾವು ಆಹ್ವಾನವನ್ನು ಮಾಡಿದ್ವಿ. ಮತ್ತು ವೇದಿಕೆಯಲ್ಲಿ ನಮ್ಮ K. ನರಸಿಂಹ ಸರ್ ಅವ್ರದ್ದು ಇಲ್ಲಿ ಸೆಕ್ರೆಟರಿಯೇಟ್ ಅವರು ನಮ್ಮ ಸ್ನೇಹಿತರಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ದಿಟ್ಟತನ, VRS ಕೊಟ್ಟು ರಾಜಕೀಯಕ್ಕೂ ಹೋದಂಥವ್ರು, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಪೊರೇಟ್ರು ಆಗಿದ್ದಂಥವ್ರು, ಮತ್ತು ಎಲ್ಲದಕ್ಕೂ ಕೂಡ ನಾಯಕತ್ವದಲ್ಲಿ ಮುಂಚೂಣಿ. ಅವರು ನಮ್ಮ ಸಂಸ್ಥಾಪಕ ಗೌರವಾಧ್ಯಕ್ಷರು. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ 20ನೇ ವರ್ಷದ ನೆನಪಿಗೆ ಒಂದು ಸ್ಮರಣ ಸಂಚಿಕೆ. ನಮಗೂ ಒಂದು ಡೌಟು, 20 ವರ್ಷ ಆಯಿತು ಅಂದರೆ ಬಹುಶಃ ಬೇರೆಯವರು ಇದು ಡವ್ ಹೇಳ್ದವನಪ್ಪ ಇನ್ನೊಂದು ಚಾನ್ಸ್ ಇದೆ. ಏಕೆಂದರೆ ಇವತ್ತು ಹುಟ್ಟೋ ಸಂಘಗಳು ಎಷ್ಟು ವರ್ಷ ಇರ್ತವೆ ಅಂತ ಹೇಳೋಕ್ಕೆ ಆಗೋದಿಲ್ಲ, ಉಚ್ಚಾರಣೆ ಥರ ಆಗ್ಬಿಟ್ಟಿದೆ. ಯಾಕೆ ಈ ಸಂಘ ಹುಟ್ಟಿದ ಮೇಲೆ ಇದನ್ನ ದಮನ ಮಾಡಬೇಕು, ಏನಪ್ಪ ಇವರು ಅಂದ್ಕೊಂಡು ಹೋದವರು 7-8 ಜನ, ಈಗ 7-8 ಸಂಘಗಳು ಬಂದರು. 20 ವರ್ಷದಲ್ಲಿ ಇದು ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಸಮಾನ ಮನಸ್ಕರ ತಂಡ. ಅದರಲ್ಲಿ ನಮ್ಮ ನರಸಿಂಹ ಸರ್ ಅವರು ಕೊಟ್ಟಿದ್ದ ಮಾರ್ಗದರ್ಶನ ಇವತ್ತು ಕೂಡ ನಮ್ಮ ತಾಶಿವ್ ಕುಮಾರ್ ಹೋದ್ರು ಅನಿಸುತ್ತೆ. ಅವರು ಒಳ್ಳೆ ನಮ್ಮ ಸಂಸ್ಥಾಪಕ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದವರು, ಮಾಹಿಶ್ರೀ ಖಜಾಂಚಿ ಆಗಿದ್ದವರು, ನಮ್ಮ ಸತ್ಯನಾರಾಯಣ ಸರ್ ಇಲ್ಲೆಲ್ಲೂ ಇದ್ದಾರೆ. ಈಗಲೂ 20 ವರ್ಷದಿಂದ ಒಂದು ಸಂಘಟನೆಯಲ್ಲಿದ್ದಾರೆ ನೋಡಿ. 20 ವರ್ಷದಿಂದ ಎಲ್ಲರೂ ಕೂಡ ಏನೇನೋ ಭಿನ್ನ ಮಾಡ್ಕೊಂಡು ಹೋಗೋರಿದ್ದಾರೆ. ಆದ್ರೆ ಏನು ಇಲ್ಲದೆ ಇವತ್ತು ಏನಾದ್ರು 20 ವರ್ಷ ಇವತ್ತು ರಾಜ್ಯದಲ್ಲಿದೆ, 26 ಜಿಲ್ಲೆಗಳಲ್ಲಿ ಶಾಖೆಗಳಿದೆ. ನಾವೆಲ್ಲ BTS ಬಸ್ ಪಾರ್ಟಿಗಳೇ. ಈ ಫ್ಯಾನ್ ಗಿರಿ ಆಗೋದಿಲ್ಲ ನಮ್ಗೆ. ಹೆಂಗೆ ಅಂದರೆ ಈ ಗದ್ದೆ ಮೇಲ್ಗಳು ಥಿಯರಿ ಪಾರ್ಟಿಗಳು ನಾವೆಲ್ಲ. ಅಂಥದ್ದು 20 ವರ್ಷ ಇದೆ ಹಿಂದೆ ಸಮಾನ ಮನಸ್ಕರ ತಂಡ ಇದ್ದಿದ್ದಕ್ಕೆ ಅದನ್ನ ನರಸಿಂಹ ಸರ್ನ ನಾವು ಯಾವಾಗಲೂ ಕೂಡ ನೆನೆಸ್ಕೊಳ್ತಿರ್ತೀವಿ. ಮತ್ತು ನಮ್ಮ ನಾಗಭೂಷಣ್ ಅವ್ರ ಬಗ್ಗೆ ವಿಶೇಷವಾದ ಮಾತುಗಳೇನಿಲ್ಲ. ಅಷ್ಟು ಒಂಥರ ಇಂಥ ಕಡೆ ನಿಂತ್ಕೋಬೇಕು ಅಂದ್ರೂ ಕೂಡ ಒಂದು ಗಟ್ಟಿತನ ಬೇಕು. ಬಹುಶಃ ಅವರೊಳಗಿರೋ ಅಂಬೇಡ್ಕರ್ ಎಲ್ಲೋ ಎದ್ದಿರ್ತಾರೆ.
ಎಲ್ಲಿ ಭೀಮ ಎದ್ದಿರ್ತಾನೆ ಅಲ್ಲಿ ನಿಂತ್ಕೊಳ್ತಾರೆ, ಎಲ್ಲಿ ರಾಮ ಎದ್ದಿರ್ತಾನೆ ಅಲ್ಲಿ ಮನೆಗೆ ಕಳ್ತಾರೆ. ಇವತ್ತು ನಮ್ಮ ದಲಿತರಲ್ಲೂ ಕೂಡ ರಾಮ ಒಳಗೆ ಸೇರ್ಕೊಳ್ಳೋ ಚಾನ್ಸ್ ಹೆಚ್ಚಾಗ್ಬಿಟ್ಟಿದೆ. ರಾಮ ಒಳಗೆ ಸೇರ್ಕೊಳ್ತಿರೋದ್ರಿಂದ ನಾವು ನಾಮ ಹಾಕೊಳ್ತಾ ಇದ್ದೀವಿ. ನಾವು ನಮ್ಮ ಬಯಕೆ ಏನು ಅಂದ್ರೆ ನಾವು ಭೀಮನನ್ನ ಒಳಗೆ ಸೇರಿಸ್ಕೋಬೇಕಾಗಿದೆ, ಬುದ್ಧನನ್ನ ಒಳಗಡೆ ಸೇರಿಸ್ಕೋಬೇಕಾಗಿದೆ. ಸೇರಿಸ್ಕೊಳ್ಳಿಲ್ಲ ಅಂದ್ರೆ ನಾಳೆ ದಿನ ನಮ್ಮ ದಿನ ಆಗಲ್ಲ ಅಂತ. ಯಾಕೆ ಸಮನ್ವಯ ಸಮಿತಿ ಕಟ್ಟಿರೋದು HRA, DA, ಆ ಪ್ರಮೋಷನ್ನು, ರೋಸ್ಟ್ರು ಅಷ್ಟೇ ಅಲ್ಲ. ನಮ್ಮ ಬದುಕಿನ ಬದಲಾವಣೆಯ ಜೊತೆಗೆ ಸಮಾಜದ ಬದಲಾವಣೆ ಆಗಬೇಕು ಅಂತೇಳಿ, ನಮ್ಮ ಸಮಾಜದ ಬದಲಾವಣೆ. ಯಾಕೆ ನಮ್ಮ ಪೂರ್ವಿಕರು ಒಳ್ಳೆ ಬಟ್ಟೆ ಹಾಕಲಿಲ್ಲ, ಒಳ್ಳೆ ಊಟ ಮಾಡಲಿಲ್ಲ. ಬಾಬಾ ಸಾಹೇಬರ ಶ್ರಮದ ಫಲವಾಗಿ, ಅವಿರತ ಹೋರಾಟದ ಫಲವಾಗಿ ನಾವು ಏನೇನು ಸುಖ ಅನುಭವಿಸ್ತಿದ್ದೀವಿ ಅಂತ ನಮಗೆ ಗೊತ್ತಿರಲ್ಲ. ಅಷ್ಟು ಎಂಜಾಯ್ ಮಾಡ್ತಿದ್ದೀವಿ. ಅದು ಒಂದು ಆತಂಕ. ನಾವು ಇಷ್ಟು ಎಂಜಾಯ್ ಮಾಡ್ತಿದ್ದೀವಿ, ನಮ್ಮ ಮಕ್ಕಳು ಎಂಜಾಯ್ ಮಾಡಿಕ್ಕೆ ಸಮಾಜ ಬಿಡುತ್ತಾ ಅನ್ನೋದನ್ನು ಕೂಡ ನಾವು ಒಂಥರ ಮೆಡಿಟೇಷನ್ ಥರ ಒಬ್ಬರೇ ಕೂತ್ಕೊಂಡು ಕಣ್ಣು ಮುಚ್ಕೊಂಡೇನೆ ನೆನೆಸ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ ಆಗ್ತದೆ ನಾಳೆ